ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಜಗತ್ತಿನ ಭೌಗೋಳಿಕ ರಾಜಕೀಯ ಲಕ್ಷಣಗಳು, ಶಕ್ತಿ ಕೇಂದ್ರಗಳು ಬದಲಾಗ್ತಾ ಇವೆ. ಏನಾದರೂ ಮಾಡಿ ತನ್ನ ಆಯುಧಗಳನ್ನು ಅತಿ ಹೆಚ್ಚು ಮಾರಾಟ ಮಾಡಬೇಕು ಮತ್ತು ಭಾರತದ ಮಾರುಕಟ್ಟೆಯನ್ನು ಬಲವಂತವಾಗಿ ಆದರೂ ಪ್ರವೇಶ ಮಾಡಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಇದೇ ಹೊತ್ತಲ್ಲಿ ರಷ್ಯಾ ಭಾರತಕ್ಕೊಂದು ಅದ್ಭುತ ಆಫರ್ ಅನ್ನು ಕೊಟ್ಟಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ತಯಾರಿಗೆ ಬೇಕಾದ ಟೆಕ್ನಾಲಜಿಯನ್ನ ಭಾರತದ ಜೊತೆ ಹಂಚಿಕೊಳ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಅದು ಕೂಡ ಭಾರತ ತನ್ನದೇ ಆದ ಸ್ವದೇಶಿ S-400 ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಷ್ಯಾದ ಈ ಆಫರ್ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಅಮೆರಿಕ ರಷ್ಯಾದ ಆಯುಧಗಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಮೇಲೆ ನಿರ್ಬಂಧಗಳನ್ನು ಹೇರಬಹುದು ಅನ್ನೋ ಅನುಮಾನ, ಆತಂಕಗಳಿರುವ ಹೊತ್ತಲ್ಲಿ ರಷ್ಯಾ ಇಂಥದ್ದೊಂದು ಆಫರ್ ಅನ್ನು ಭಾರತದ ಮುಂದಿಟ್ಟಿದೆ. ಹಾಗಾದ್ರೆ ಇದು ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅನ್ನಿಸ್ಕೊಳ್ತಾ, ಅಥವಾ ರಷ್ಯಾದ ಈ ಆಫರ್ ಕೂಡ ಭಾರತದ ಕಣ್ಣೊರೆಸುವ ತಂತ್ರದ ಭಾಗನ? ರಷ್ಯಾದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆದ್ರೆ ಭಾರತದ ಸ್ವದೇಶಿ ಏರ್ ಡಿಫೆನ್ಸ್ ನಿರ್ಮಾಣಕ್ಕೆ ಅನುಕೂಲ ಆಗತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಅಕ್ಕಪಕ್ಕದಲ್ಲಿನ ಎರಡು ಶತ್ರು ರಾಷ್ಟ್ರಗಳು ನಾವು ಅತಿ ಹೆಚ್ಚು ಆಯುಧಗಳನ್ನು ಹೊಂದಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇವೆ. ಚೈನಾ ತನ್ನ ಬಳಿ ಈಗಾಗಲೇ 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನು ಇಟ್ಕೊಂಡಿದೆ. ಅದು ಒಂದಲ್ಲ, 2 ವೇರಿಯಂಟ್ ಫೈಟರ್ ಜೆಟ್ಗಳನ್ನು ಚೈನಾ ತಯಾರು ಮಾಡಿಟ್ಕೊಂಡಿದೆ. ಇನ್ನು ಪಾಕಿಸ್ತಾನ ಅವರಂತೂ ಏನು ತಯಾರು ಮಾಡ್ಕೊಳ್ಳೋದಿಲ್ಲ. ಆದರೆ ಅವರಿಗೆ ಭಾರತದ ಮೇಲಿನ ದ್ವೇಷದ ಕಾರಣದಿಂದಲೇ ಸಾಕಷ್ಟು ಆಯುಧಗಳು ಪುಗ್ಸೆಟ್ಟೆ ಸಿಗ್ತಾ ಹೋಗುತ್ತವೆ, ಸಾಲದ ರೂಪದಲ್ಲೂ ಸಿಗುತ್ತವೆ. ಅದೇ ಸ್ಕೀಮಲ್ಲಿ ಈಗ ಚೈನಾ ತನ್ನ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಕೂಡ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾ ಯಾವ ಥರದ ಜೆಟ್ಗಳನ್ನು ಕೊಡ್ತಾ ಇದೆ, ಆ ಚೈನಾದ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಉಪಯೋಗಕ್ಕೆ ಬರುತ್ತವಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಇಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಆಯುಧ ಕೊಡೋದು ಯಾಕೆ ಅಂದ್ರೆ, ಪಾಕ್ ಹಾಗೂ ಚೈನಾಗಳ ಬಳಿ ಶಕ್ತಿಶಾಲಿ ಆಯುಧಗಳಿವೆ ಅನ್ನೋ ಕಾರಣಕ್ಕೆ ಭಾರತ ತನ್ನ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚು ಮಾಡ್ಕೋಬೇಕಾಗಿ ಬರುತ್ತೆ. ಅಂದ್ರೆ ಭಾರತ ಆಯುಧ ಖರೀದಿಗಾಗಿ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಹೋದ್ರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗೋದ್ರಿಂದ ಚೈನಾಗೆ ಕಾಂಪಿಟೇಟರ್ ಆಗಿ ಬೆಳೀಬೇಕು, ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಭಿವೃದ್ಧಿ ಮಾಡ್ಕೋಬೇಕು, ಹೂಡಿಕೆಗಳನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ಭಾರತದ ಕನಸೇನಿದೆ, ಅದಕ್ಕೆ ಒಂದಷ್ಟು ಹಿನ್ನಡೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಇದು ಚೈನಾದ ಯೋಚನೆ. ಹೀಗಾಗಿ ಚೈನಾ ಸಾಧ್ಯವಾದಷ್ಟು ಭಾರತದ ಮೇಲೆ ಆಯುಧಗಳ ವಿಷಯದಲ್ಲಿ ಒತ್ತಡ ಹೇರೋ ಕೆಲಸವನ್ನು ಮಾಡುತ್ತೆ. ಅವರ ಉದ್ದೇಶ ಏನೇ ಇದ್ರೂ ಕೂಡ ಭಾರತದ ಭದ್ರತೆಯ ವಿಷಯದಲ್ಲಿ ಎಚ್ಚರ ತಪ್ಪೋ ಹಾಗಿಲ್ಲ. ಸೊ ಭಾರತ ಆಯುಧ ಕ್ಷೇತ್ರದಲ್ಲಿ ತನ್ನನ್ನು ತಾನು ಬಲಿಷ್ಠಗೊಳಿಸಿಕೊಳ್ಳುವ ಕಡೆಗೆ ಗಮನವನ್ನು ಕೊಡಲೇಬೇಕು. ಇನ್ನು ಶತ್ರುಗಳ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆ, 6ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಅವರು ತಯಾರು ಮಾಡಿಕೊಳ್ತಾ ಇದ್ದಾರೆ. ನಾವು ಇನ್ನೂ 4.5 ಜನರೇಷನ್ನಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ನಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಇನ್ನೂ 15 ವರ್ಷ ಬೇಕಾಗುತ್ತೇನೋ. ಬೇರೆ ದೇಶದಿಂದ ಖರೀದಿ ಮಾಡಿದ್ರೂ ಕೂಡ ಈ ತಕ್ಷಣಕ್ಕೆ ಅವೇನು ಬಂದು ಬಿಡೋದಿಲ್ಲ. ಸೊ ಭಾರತ ತನ್ನ ಏರ್ ಡಿಫೆನ್ಸ್ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಗಮನವನ್ನು ಕೊಡ್ತಾ ಇದೆ. ಅದಕ್ಕಾಗಿ S-400ಗಳನ್ನು ಭಾರತ ಖರೀದಿ ಮಾಡಿದೆ. ಇನ್ನು 2018ರಲ್ಲಿ ಭಾರತ ರಷ್ಯಾದಿಂದ 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿ ಮಾಡಿತು. ಇದು ಸುಮಾರು $5.4 ಬಿಲಿಯನ್ ಒಪ್ಪಂದ ಆಗಿತ್ತು. ಇಲ್ಲಿ ಒಂದು ಸ್ಕ್ವಾಡ್ರನ್ ಅಂದ್ರೆ 2 ಬ್ಯಾಟರಿಗಳಿರುತ್ತವೆ. ಒಂದು ಬ್ಯಾಟರಿ ಅಂದ್ರೆ 6 ಮಿಸೈಲ್ ಲಾಂಚರ್ಗಳು, ಒಂದು ರಡಾರ್, ಒಂದು ಕಂಟ್ರೋಲ್ ಸೆಂಟರ್ ಮತ್ತು 128 ಮಿಸೈಲ್ಗಳನ್ನ ಒಳಗೊಂಡಿರುತ್ತೆ. ಎಲ್ಲ ಸೇರಿದ್ರೆ ಒಂದು ಸ್ಕ್ವಾಡ್ರನ್ ನಲ್ಲಿ ಒಟ್ಟು 16 ವಾಹನಗಳಿರುತ್ತವೆ. ಇಂಥ 5 ಸ್ಕ್ವಾಡ್ರನ್ಗಳನ್ನ ಭಾರತ ರಷ್ಯಾದಿಂದ ಖರೀದಿ ಮಾಡಿದೆ. ಆದ್ರೆ ಅದರಲ್ಲಿ ನಮಗೆ ಇದುವರೆಗೆ ಬಂದು ತಲುಪಿರೋದು ಕೇವಲ 3 ಸ್ಕ್ವಾಡ್ರನ್ಗಳು ಮಾತ್ರ. ಇನ್ನುಳಿದ 2 ಇನ್ನೂ ಬರಬೇಕಿದೆ. 2018ರಲ್ಲಿ ಡೀಲ್ ನಡೆದು 2025 ಬಂದರೂ ಕೂಡ ರಷ್ಯಾ ಕೊಡಬೇಕಾದಷ್ಟು S-400ಗಳನ್ನು ಭಾರತಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಕಾರಣಗಳ ಪೈಕಿ ಯುಕ್ರೇನ್ ಯುದ್ಧ ಕೂಡ ಒಂದು. ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಕಳೆದ 3 ವರ್ಷಗಳಿಂದ ಯುದ್ಧ ನಡೀತಿರೋದ್ರಿಂದ ರಷ್ಯಾದ ಪ್ರೊಡಕ್ಷನ್ ಸಾಮರ್ಥ್ಯ ಕಡಿಮೆ ಆಗಿದೆ. ಅವರ ಆಯುಧ ಕ್ಷೇತ್ರಕ್ಕೆ ಯುರೋಪ್ ಹಾಗೂ ಪಶ್ಚಿಮದ ದೇಶಗಳಿಂದ ಬರ್ತಾ ಇದ್ದ ಬಿಡಿ ಭಾಗಗಳ ಸರಬರಾಜು ನಿಂತು ಹೋಗಿದೆ. ಹೀಗಾಗಿ ರಷ್ಯಾಗೆ ನಿಗದಿತ ಸಮಯದಲ್ಲಿ S-400ಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಈಗಾಗಲೇ ಸರಬರಾಜು ಮಾಡಿರೋ S-400 ಸಿಸ್ಟಮ್ಗಳೇನಿವೆ ಅವುಗಳಿಗೆ ಬೇಕಾದ ಮೇಂಟೆನೆನ್ಸ್ ಹಾಗೂ ರಿಪೇರಿ ಮತ್ತು ಬಿಡಿ ಭಾಗಗಳ ಸರಬರಾಜು ಕೂಡ ರಷ್ಯಾದ ಕಡೆಯಿಂದ ವಿಪರೀತ ವಿಳಂಬ ಆಗ್ತಾ ಇದೆ.
ಗೆಳೆಯರೆ, ಇಲ್ಲಿ S-400 ಅನ್ನೋದಿದೆ ನೋಡಿ, ಇದು ಸದ್ಯಕ್ಕೆ ಜಗತ್ತಿನ ಏರ್ ಡಿಫೆನ್ಸ್ಗಳ ಪೈಕಿ ಅತ್ಯಂತ ಬಲಿಷ್ಠ ಅನ್ನಿಸ್ಕೊಳ್ಳುತ್ತೆ. 3 ಹಂತಗಳಲ್ಲಿ ಇದು ರಕ್ಷಣೆಯನ್ನು ಕೊಡುತ್ತೆ. 150 ಕಿಲೋಮೀಟರ್, 250 ಕಿಲೋಮೀಟರ್ ಹಾಗೂ 400 ಕಿಲೋಮೀಟರ್ ರೇಂಜ್ಗಳಿಂದ ಆಗುವ ಮಿಸೈಲ್, ಯುದ್ಧ ವಿಮಾನಗಳು, ಸ್ಟೆಲ್ತ್ ಏರ್ಕ್ರಾಫ್ಟ್ಗಳು, ಗೈಡೆಡ್ ಮಿಸೈಲ್ಸ್ ಮುಂತಾದವುಗಳಿಂದ ಈ S-400 ರಕ್ಷಣೆಯನ್ನು ಕೊಡುತ್ತೆ. ಹಾಗೆ ಇದು ಏಕಕಾಲಕ್ಕೆ ಸುಮಾರು 80 ಏರಿಯಲ್ ಟಾರ್ಗೆಟ್ಗಳನ್ನು ಹೊಡೆದು ಕೆಡವಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಬ್ಯಾಲಿಸ್ಟಿಕ್, ಕ್ರೂಸ್ ಎಲ್ಲ ರೀತಿಯ ಮಿಸೈಲುಗಳನ್ನು ಇದು ಸಮರ್ಥವಾಗಿ ಎದುರಿಸುತ್ತೆ. ಜೊತೆಗೆ ಇದರ ನಿಖರತೆ ಕೂಡ 80% ಅಂತ ಹೇಳ್ತಾರೆ. ಹೀಗಾಗಿ ಭಾರತ S-400ಗಳನ್ನೇ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಇವುಗಳ ಖರೀದಿ ಒಪ್ಪಂದದ ಸಂದರ್ಭದಲ್ಲಿ ಭಾರತಕ್ಕೆ ಅಮೆರಿಕ ತನ್ನ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕೆ ಒತ್ತಡವನ್ನು ಹೇರ್ತು. ಥಾಡ್ನ ರೇಂಜು 200 ಕಿಲೋಮೀಟರ್. ಹೀಗಾಗಿ ಭಾರತ ಥಾಡ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ, S-400ಗಳನ್ನು ಆಯ್ಕೆ ಮಾಡಿಕೊಳ್ತು. ಆದರೆ ರಷ್ಯಾ ಭಾರತಕ್ಕೆ ಕೊಡಬೇಕಾದಷ್ಟು ಸ್ಕ್ವಾಡ್ರನ್ಗಳನ್ನು ಇನ್ನೂ ಕೂಡ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈಗ ಅಮೆರಿಕಾದಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಆಡಳಿತ ಶುರುವಾಗಿದೆ. ಈ ಟ್ರಂಪ್ ಒಂಥರ ಸುಂಕದವರು ಅಂತಾರಲ್ಲ, ಆ ಥರದ ಮನುಷ್ಯ. ಸುಖ ದುಃಖಗಳನ್ನು ಕಟ್ಕೊಂಡು ಆತನಿಗೆ ಆಗಬೇಕಾಗಿರೋದೇನೂ ಇಲ್ಲ. ಇನ್ನು ಟ್ರಂಪ್ ಯಾರಿಗೂ ಮಿತ್ರನೂ ಅಲ್ಲ, ಯಾರಿಗೂ ಶತ್ರುನೂ ಅಲ್ಲ, ಆತ ಒಬ್ಬ ವ್ಯಾಪಾರಿ. ಸೊ ಈಗ ಭಾರತದ ಮೇಲೆ ಕೂಡ ಅಮೆರಿಕಾದ ವ್ಯಾಪಾರಿ ಒತ್ತಡಗಳು ಶುರುವಾಗುತ್ತವೆ. ರಷ್ಯಾದಿಂದ ಆಯುಧಗಳನ್ನು ಖರೀದಿ ಮಾಡ್ತಾ ಇರೋ ಕಾರಣಕ್ಕೆ ಭಾರತದ ಮೇಲೆ ಅಮೆರಿಕ ಕಾಟ್ಸಾ ಹೇರುವ ಸಾಧ್ಯತೆ ಕೂಡ ಇರುತ್ತೆ. ಈ ಹಿಂದೆ ಇದೇ S-400ನ ಕಾರಣಕ್ಕೇನೆ ಟರ್ಕಿಯ ವಿರುದ್ಧ ಅಮೆರಿಕ ಕಾಟ್ಸಾ ಅಸ್ತ್ರವನ್ನು ಪ್ರಯೋಗ ಮಾಡಿತ್ತು. ಈಗ ಭಾರತವನ್ನು ಕೂಡ ಅಮೆರಿಕ ಕಾಟ್ಸಾದ ಹೆಸರಲ್ಲಿ ಹೆದರಿಸುವ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ S-400 ಟೆಕ್ನಾಲಜಿಯನ್ನೇ ಕೊಡೋ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದ್ರೆ ಎಷ್ಟರ ಮಟ್ಟಿಗೆ, ಯಾವ ಟೆಕ್ನಾಲಜಿಯನ್ನು ಭಾರತದ ಜೊತೆ ರಷ್ಯಾ ಹಂಚಿಕೊಳ್ಳುತ್ತೆ ಅನ್ನೋ ಬಗ್ಗೆ ಅವರು ಯಾವುದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಮಿಸೈಲ್ ಇಂಜಿನ್ ಟೆಕ್ನಾಲಜಿಯನ್ನು ಹಂಚಿಕೊಳ್ಳುತ್ತೆ ಅನ್ನೋದು ಅನುಮಾನನೇ. ಆದರೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಇನ್ನು ಮುಂದೆ S-400 ಭಾರತದಲ್ಲಿ ತಯಾರಾಗುತ್ತೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ. ಹಾಗೆ ಅವುಗಳ ನಿರ್ವಹಣೆ ಹಾಗೂ ರಿಪೇರಿಯನ್ನು ಭಾರತದಲ್ಲೇ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದಕ್ಕಾಗಿ ಭಾರತ ರಷ್ಯಾದ ಮೇಲೆ ಡಿಪೆಂಡ್ ಆಗಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ಒಂದಷ್ಟು ಬಿಡಿ ಭಾಗಗಳನ್ನು ಕೂಡ ಭಾರತದಲ್ಲೇ ತಯಾರು ಮಾಡಿಕೊಳ್ತಾರೆ. ಹೀಗೆ ಮಾಡೋ ಮೂಲಕ ಈಗ ಆಗ್ತಾ ಇರೋ ವಿಳಂಬವನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಹಾಗೆ ಇವು ಭಾರತದಲ್ಲೇ ತಯಾರಾಗತ್ವೆ ಅಂದಾಗ ಬ್ರಹ್ಮೋಸ್ ಮಿಸೈಲ್ನ ರೀತಿಯಲ್ಲೇ ಭಾರತ ಈ S-400 ಅನ್ನು ಕೂಡ ನಮ್ಮಲ್ಲಿ ತಯಾರು ಮಾಡಿ ಬೇರೆಯವರಿಗೆ ಮಾರಾಟ ಮಾಡುವ ಅವಕಾಶ ಕೂಡ ಇರುತ್ತೆ. ಆಗ ಕಾಟ್ಸಾ ಭಾರತದ ಮೇಲೆ ಅಪ್ಲೈ ಆಗೋದಿಲ್ಲ. ಇನ್ನು ರಷ್ಯಾ ಕೂಡ ತುಂಬಾನೇ ಬುದ್ಧಿವಂತ ದೇಶ. ಅವರು ಇಂಜನ್ ತಯಾರಿಯ ಟೆಕ್ನಾಲಜಿಯನ್ನು ಭಾರತದ ಜೊತೆ ಹಂಚಿಕೊಳ್ಳೋದು ಅನುಮಾನ. ಯಾಕೆಂದ್ರೆ ಇದುವರೆಗೆ ಭಾರತ ಹಾಗೂ ರಷ್ಯಾದ ನಡುವೆ ಯುದ್ಧ ವಿಮಾನಗಳಿಂದ ಹಿಡಿದು ಬ್ರಹ್ಮೋಸ್ವರೆಗೆ ಸಾಕಷ್ಟು ಜಂಟಿ ತಯಾರಿಯ ಒಪ್ಪಂದಗಳು, ತಂತ್ರಜ್ಞಾನ ಹಂಚಿಕೆಯ ಒಪ್ಪಂದಗಳು ಇವೆ. ಆದರೆ ಇಂಜನ್ ತಂತ್ರಜ್ಞಾನವನ್ನು ರಷ್ಯಾ ಭಾರತಕ್ಕೆ ಇನ್ನೂ ಕೂಡ ಕೊಡೋದಿಕ್ಕೆ ಹೋಗಿಲ್ಲ. ಇಲ್ಲೂ ಕೂಡ ಬಹುಶಃ ತುಂಬ ಮುಖ್ಯವಲ್ಲದ ಭಾಗಗಳ ತಯಾರಿ ಭಾರತದಲ್ಲಿ ಆಗಬಹುದು. ಮೇಂಟೆನೆನ್ಸ್, ರಿಪೇರಿಗೆ ಬೇಕಾದ ತಂತ್ರಜ್ಞಾನವನ್ನು ರಷ್ಯಾ ಭಾರತದ ಜೊತೆ ಹಂಚಿಕೊಳ್ಳಬಹುದು. ಜೊತೆಗೆ ಇನ್ನೇನೆಲ್ಲ ಭಾರತಕ್ಕೆ ಸಿಗುತ್ತೆ ಅನ್ನೋದು ಇನ್ನು ಬಹಿರಂಗಗೊಳ್ಳಬೇಕಿದೆ. ಇನ್ನು ರಷ್ಯಾದ ಈ ಏರ್ ಡಿಫೆನ್ಸ್ ತಂತ್ರಜ್ಞಾನ ಹಂಚಿಕೆ ಒಪ್ಪಂದ ಆಗ್ತಾ ಇರುವ ಸಂದರ್ಭ ಮತ್ತು ಸನ್ನಿವೇಶ ಕೂಡ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಭಾರತ ತನ್ನದೇ ಆದ ಸ್ವದೇಶಿ ಏರ್ ಡಿಫೆನ್ಸ್ ಪ್ರಾಜೆಕ್ಟ್ ಕುಶಾ ಮಾಡ್ತಾ ಇದೆ. ಅದು S-400 ಥರಾನೇ 350 ಕಿಲೋಮೀಟರ್ ಆಪರೇಷನಲ್ ರೇಂಜ್ ಅನ್ನು ಹೊಂದಿರುತ್ತೆ. 3 ಹಂತಗಳಲ್ಲಿ ರಕ್ಷಣೆಯನ್ನು ಕೊಡುತ್ತೆ. ಸ್ಟೆಲ್ತ್ ಯುದ್ಧ ವಿಮಾನಗಳು, ಕ್ರೂಸ್, ಬ್ಯಾಲಿಸ್ಟಿಕ್ ಮಿಸೈಲುಗಳು, ಪ್ರಿಸಿಷನ್ ಗೈಡೆಡ್ ಮಿಸೈಲ್ಗಳಿಂದ ಇದು ರಕ್ಷಣೆಯನ್ನು ಕೊಡುತ್ತೆ. ಹಾಗೆ ಸರಿಸುಮಾರು 6 ಮ್ಯಾಕ್ ಸ್ಪೀಡಲ್ಲಿ ಬರುವ ಎಲ್ಲ ರೀತಿಯ ಆಬ್ಜೆಕ್ಟುಗಳನ್ನು ಇದು ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಲಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುಶಾ ಭಾರತದ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಅನ್ನಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ S-400 ಟೆಕ್ನಾಲಜಿ ಭಾರತಕ್ಕೆ ಸಿಗೋದು ಅಂದರೆ ಅದು ನಿಜಕ್ಕೂ ನಮ್ಮ ಸ್ವದೇಶಿ ಏರ್ ಡಿಫೆನ್ಸ್ ತಯಾರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಇಲ್ಲಿ ಮಿಸೈಲ್ಗಳ ವಿಷಯದಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದೆ. ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾವು ಬೇರೆ ದೇಶಗಳಿಗೆ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಆದರೆ S-400 ಥರದ ಒಂದು ಏರ್ ಡಿಫೆನ್ಸ್ ಅನ್ನ ಭಾರತವೇ ತಯಾರು ಮಾಡಿಕೊಂಡ್ರೆ ನಮ್ಮ ಡೆಟರೆನ್ಸ್ ಮತ್ತಷ್ಟು ಹೆಚ್ಚಾಗುತ್ತೆ. ಸದ್ಯಕ್ಕೆ ಈ ಪ್ರಾಜೆಕ್ಟ್ ಕುಶಾ ಇಸ್ರೇಲ್ ಹಾಗೂ ಭಾರತದ ಜಂಟಿ ತಯಾರಿಕೆ ಅನ್ನಿಸ್ಕೊಳ್ತಾ ಇದೆ. ಇದರ ನೇತೃತ್ವವನ್ನ ನಮ್ಮ DRDO ವಹಿಸಿಕೊಂಡಿದೆ. ಇದಕ್ಕೆ ರಷ್ಯಾದ ಟೆಕ್ನಾಲಜಿ ಕೂಡ ಸಿಕ್ಕಿಬಿಟ್ರೆ ಅದರ
ಶಕ್ತಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಇದಲ್ಲದೆ S-400 ಭಾರತದಲ್ಲೇ ತಯಾರಾಗುತ್ತೆ ಅನ್ನೋದಾದ್ರೆ ಆಗ ಅಮೆರಿಕ ಕೂಡ ಭಾರತದ ಮೇಲೆ ಕಾಟ್ಸಾ ಪ್ರಯೋಗ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಮೇಕ್ ಇನ್ ಇಂಡಿಯಾ ಅಂತ ಆದಮೇಲೆ ಇವುಗಳನ್ನು ಬೇರೆ ದೇಶಗಳಿಗೆ ಕೂಡ ಭಾರತ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಂದರ್ಭದಲ್ಲೂ ಇದು ರಷ್ಯಾದ ಆಯುಧ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಮೆರಿಕಾದ ನಿರ್ಬಂಧಗಳು ಅಲ್ಲೂ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಭಾರತ ಮತ್ತು ರಷ್ಯಾ ಒಂದು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇವೆ. ಆದರೆ ರಷ್ಯಾ ಈ ಹಿಂದಿನಂತೆ ಭಾರತವನ್ನಿಲ್ಲಿ ಬಳಕೆ ಮಾಡಿಕೊಳ್ಳುತ್ತಾ ಅಥವಾ ತಂತ್ರಜ್ಞಾನವನ್ನು ನಿಜಕ್ಕೂ ಭಾರತದ ಜೊತೆ ಹಂಚಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದರೂ ಭಾರತದಲ್ಲಿ ಇವು ತಯಾರಾಗತ್ವೆ ಅಂದರೆ ಇಲ್ಲಿನ ಒಂದಷ್ಟು ಡಿಫೆನ್ಸ್ MSMEಗಳಿಗೆ ಕೆಲಸ ಅಂತೂ ಸಿಗುತ್ತೆ. ಇದು ಗೆಳೆಯರೆ S-400 ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ನಡೀತಿರುವ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.